ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಬೆಳಗಿನ ಶುಭವಂದನೆಗಳು. ಹಿಂದಿನ ತರಗತಿಯಲ್ಲಿ ಅಧ್ಯಾಯ 7ರಲ್ಲಿ ನಾವು ತಿಪ್ಪಣ್ಣನ ಸಾವಿನ ಸಂದರ್ಭವನ್ನು ಕುರಿತು ಅಧ್ಯಯನ ಮಾಡಿದ್ವಿ. ಆ ಅಧ್ಯಾಯದಲ್ಲಿ 17ನೇ ಕಂಬ ಜಂಕ್ಷನ್ ಬಾಕ್ಸ್ ಇರ್ತಕ್ಕಂಥ ಒಂದು ಕಂಬ, ಅಂದರೆ ಬೇರೆ ಬೇರೆ ಕಡೆಗೆ ಲೈನ್ಗಳು ಅಲ್ಲಿಂದಲೇ ಹಂಚಿಕೆಯಾಗಿರುವಂಥದ್ದು, ಅಥವಾ ಬೇರೆ ಬೇರೆ ಕಡೆಯಿಂದ ಲೈನ್ಗಳು ಬಂದು ಅಲ್ಲಿಗೆ ಕೂಡುವಂಥದ್ದು, ಅದನ್ನು ನಾವು ಜಂಕ್ಷನ್ ಬಾಕ್ಸ್ ಅಂತ ಕರಿತೇವೆ. ಅದು ಆ 17ನೇ ಕಂಬದಲ್ಲಿತ್ತು. ಅಲ್ಲಿ ಏನಾಗ್ತಾ ಇತ್ತು ಅಂದರೆ, ಕಂಬಗಳು ಎಲ್ಲ ಕೂಡ ಕತ್ಲಾಗ್ತಾ ಇದ್ದಾಗ ಮೇಲೆ ಎಕ್ಕಿದ್ದು ಆಕಾಶದಲ್ಲಿ ನೆತ್ತಾಡ್ತಾ ಇದ್ದರೆ, ಬೆಳಗ್ಗೆ ಸೂರ್ಯ ಉದಯವಾದ ಮೇಲೆ ಎಲ್ಲ ಕಂಬಗಳು ಕೂಡ ಸಡಿಲವಾಗಿ, ತಂತಿಗಳು ಸಡಿಲವಾಗಿ ಕೆಳಗಡೆ ಜೋರು ಬೀಳ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ವಿ. ಹೀಗಾಗಿ ತಂತಿಗಳು ಬಹಳ ಸಡಿಲವಾಗಿದ್ದರಿಂದ ಒಂದಕ್ಕೊಂದು ಕೂಡಿಕೊಂಡು ತಾಕಲಾಟ ಮಾಡುವಂಥ ಸನ್ನಿವೇಶ ಕಾಣ್ತಾ ಇದ್ದೀವಿ. ಹೀಗೆ ಈ ಶಾಖಕ್ಕೆ ತಂತಿಗಳು ಹಿಗ್ಗಿ ಮೆಲ್ಲಗೆ ಕಂಬ ಗುಂಡಿಯೊಳಗೆ ಕೂತು ಬಿಡ್ತಾ ಇತ್ತು. ಹೀಗಾಗಿ ಅಲ್ಲಿ ಪ್ರತಿಯೊಂದು ಸಮಸ್ಯೆಯನ್ನು ಕಾಣ್ತಾ ಇದ್ರು. ಅಂದರೆ ಟೆಲಿಫೋನ್ ಗೊರಗೊರ ಆಗ್ತಿದೆ ಅಂಥೇಳಿ ಕಂಪ್ಲೇಂಟನ್ನು ಟೆಲಿಫೋನ್ ಆಫೀಸಿಗೆ ಮಾಡಿದಾಗ, ಆ ಟೆಲಿಫೋನ್ ಆಫೀಸ್ನವರು ಆ ಲೈನ್ಮನ್ ತಿಪ್ಪಣ್ಣನಿಗೆ ಕರೆದು ಹೇಳ್ತಾರೆ, ಎಲ್ಲೋ ಲೈನು ತೊಂದರೆಗೆ ಒಳಗಾಗಿದೆ, ಅದನ್ನು ಸರಿಪಡಿಸ್ಬಾ ಅಂಥೇಳಿ. ಆ ವಿಚಾರವನ್ನು ಹೊತ್ಕೊಂಡು ಹೋಗಿರ್ತಕ್ಕಂಥ ತಿಪ್ಪಣ್ಣ, ಆ ಲೈನ್ಮನ್ ತಿಪ್ಪಣ್ಣ ಆ 17ನೇ ಜಂಕ್ಷನ್ ಬಾಕ್ಸ್ ಇರ್ತಕ್ಕಂಥ ಕಂಬವನ್ನು ಪರಿಶೀಲನೆ ಮಾಡಿದರೆ ಎಲ್ಲ ಗೊತ್ತಾಗುತ್ತೆ ಅನ್ನೋ ವಿಚಾರಕ್ಕೆ ಆ ಕಂಬವನ್ನು ಹತ್ತಾನೆ. ಆ ಕಂಬವನ್ನು ಹತ್ತಿರಬೇಕಾದ್ರೆ ಅವನಿಗೆ ಅನಿಸೋದಿಲ್ಲ, ಇವತ್ತು ನನಗೆ ಸಾವು ಸಂಭವಿಸಬಹುದು ಅಂಥೇಳಿ. ಹಾಗಾಗಿ ಅಲ್ಲಿ ಎಲ್ಲ ಲೈನ್ಗಳು ಡೆಡ್ ಆಗಿವೆ ಅಂತ ತಿಳಿಯಲಿಕ್ಕೆ ಕಂಬ ಹತ್ತಿದ. ಆ ಕಂಬದ ಮೇಲೆ ಸುಮಾರು 30-40 ತಂತಿ ಜಾಲಗಳ ಬಲೆಯಲ್ಲಿ ಹಬ್ಕೊಂಡಿದ್ದು. ಆ ಜಂಕ್ಷನ್ ಬಾಕ್ಸ್ ಹತ್ತಿ ಅದನ್ನು ಬಿಚ್ಚಿ ಸ್ಕ್ರೂ ಡ್ರೈವರ್ಲೆ ಏನೋ ತಿರುತ್ತಿರಬೇಕಾದ್ರೆ ತಿಪ್ಪಣ್ಣ ಇದ್ದಕ್ಕಿದ್ದಂತೆ ಅಲ್ಲೇ ಸತ್ತು ಹೋಗಿಬಿಡ್ತಾನೆ. ಹೀಗೆ ಅನೇಕ ತಂತಿಗಳ ಗೊಜಲಿನೊಳಗೆ ಸಿಲುಕಿಕೊಂಡಿರ್ತಕ್ಕಂಥ ತಿಪ್ಪಣ್ಣನ ಹೆಣ ರಿಪೇರಿ ಭಂಗಿಯಲ್ಲಿಯೇ ಕುಳಿತುಕೊಂಡು ಸತ್ತ ಹಾಗೆ ಕಾಣುತ್ತಲೇ ಇರಲಿಲ್ಲ. ಯಾರಾದರೂ ನೋಡಿದರೆ ಈ ತಿಪ್ಪಣ್ಣ ರಿಪೇರಿ ಮಾಡ್ತಾ ಇದ್ದಾನೆ ಅಂತ ಅನಿಸ್ತಾ ಇತ್ತೆ ಹೊರತು ತಿಪ್ಪಣ್ಣ ಸತ್ತಿದ್ದಾನೆ ಅಂತ ಅನ್ನಿಸ್ತಿರ್ಲಿಲ್ಲ. ಹಾಗಾಗಿ ಒಂದಿನ ಕಳೆದ ಮೇಲೆ ಆ ನುಗ್ಗೇಹಳ್ಳಿ ರಾಮೇಗೌಡರು ಟೆಲಿಫೋನ್ ಆಫೀಸ್ಗೆ ಫೋನ್ ಮಾಡಿ ಕೇಳ್ತಾರೆ, ನಿನ್ನೆ ನಾನು ಕಂಪ್ಲೇಂಟ್ ಮಾಡಿದ್ದೆ, ಫೋನ್ ಗೊರಗೊರ ಅಂತಿದೆ ಅಂಥೇಳಿ, ಇನ್ನೂ ಸರಿಪಡಿಸಿಲ್ವಲ್ಲ ಅಂಥೇಳಿ ಕೇಳಿದಾಗ, ಅಲ್ಲಿಯ ಜೂನಿಯರ್ ಇಂಜಿನಿಯರ್ ಆಗಿರ್ತಕ್ಕಂಥ ರಮೇಶ್ ಬಾಬುಗೆ ನೆನಪಾಗ್ತಾ ಇದೆ, ಇಲ್ಲ ನಿನ್ನೆ ತಿಪ್ಪಣ್ಣನ ಕಳಿಸಿದ್ವಿ, ತಿಪ್ಪಣ್ಣ ಅತ್ತಾಗ ಹೋಗಿಬಿಟ್ಟಿದ್ದಾನೆ, ಏನು ಸುದ್ದಿ ಅಂತೇಳಿ ತಿಳಿಸ್ತೇ ಇಲ್ಲ ಅಂಥೇಳಿ ಆ ಟೆಲಿಫೋನ್ ಆಫೀಸರ್ ಇರ್ತಕ್ಕಂಥ ಲೈನ್ಮನ್ ಆಗಿರ್ತಕ್ಕಂಥ ಶಂಕರಪ್ಪನನ್ನ ಕರ್ಕೊಂಡು ಆ ನುಗ್ಗೇಹಳ್ಳಿ ಕಡೆಗೆ ಬರ್ತಾರೆ. ಆಗ ಆ ರಮೇಶ್ ಬಾಬು ತಿಪ್ಪಣ್ಣನ ಸುಮಾರಿತನವನ್ನು ಬೈದುಕೊಳ್ತಾ ಶಂಕರಪ್ಪನ ಕರ್ಕೊಂಡು ನುಗ್ಗೇಹಳ್ಳಿ ಕಡೆ ಬಂದಾಗ ಜಂಕ್ಷನ್ ಬಾಕ್ಸ್ ಇದ್ದ 17ನೇ ಕಂಬದಲ್ಲಿ ತಿಪ್ಪಣ್ಣ ಕುಳಿತುಕೊಂಡಿದ್ದಾನೆ. ಕರೆದ್ರೂ ಮಾತಿಲ್ಲ, ಕೂಗಿದ್ರೂ ಮಾತಿಲ್ಲ. ಹೀಗಿರಬೇಕಾದ್ರೆ ಕೈಯಲ್ಲಿ ತಂತಿ ಮೇಲಿಂದ ಆಫೀಸ್ಗೆ ಮಾತನಾಡುವ, ಫೋನ್ ಕೆಳಗಿಡುವ, ಏನು ಸರ್ ಇದು, ಏನಾಯ್ತು ಇವನಿಗೆ? ತಿಪ್ಪಣ್ಣ ಯಾಕೋ ಕಂಬದ ಮೇಲೆ ಕೈಲಾಸ ಕಂಡು ಆಗಿದೆಯಲ್ಲ ಅಂತೇಳಿ ಶಂಕರ ಹೇಳ್ತಾನೆ. ಆಗ ಜೂನಿಯರ್ ಇಂಜಿನಿಯರ್ ಆಗಿರ್ತಕ್ಕಂಥ ರಮೇಶ್ ಬಾಬು ಅವನಿಗೆ ಹೇಳ್ತಾರೆ, ನೋಡು ಏನಾಗಿದೆ ಅವನಿಗೆ, ಒಂದು ಸಾರಿ ಹತ್ತಿ ಪರಿಶೀಲಿಸು ಅಂತ ಹೇಳಿದಾಗ ಈತ ಕಂಬ ಹತ್ತಲಿಕ್ಕೆ ಹೋಗ್ತಾನೆ.
ಇವನಿಗೆ ಕೂಡ ಕರೆಂಟ್ ಶಾಕ್ ಹೊಡೆದು ದೂರ ಹೋಗಿ ಬೀಳ್ತಾನೆ. ಸರ್, ಈ ಕಂಬದಲ್ಲಿ ದೆವ್ವ ಪಿಶಾಚಿ ಸೇರಿಕೊಂಡಿದೆ ಅಂತ ಹೇಳ್ತಾನೆ. ಆಗ ಆ ಜೂನಿಯರ್ ಇಂಜಿನಿಯರ್ ಇರ್ತಕ್ಕಂಥ ರಮೇಶ್ ಬಾಬು ಹೇಳ್ತಾರೆ, ದೆವ್ವನೂ ಇಲ್ಲ, ಭೂತಾನೂ ಇಲ್ಲ, ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟ್ನವರ ಒಂದು ಹೈ ವೋಲ್ಟೇಜ್ ತಂತಿ ನಮ್ಮ ಲೈನ್ಗೆ ಎಲ್ಲೋ ತಾಗಿದೆ, ಅದಕ್ಕಾಗಿ ಎಲ್ಲ ಲೈನ್ಗಳು ಡೆಡ್ ಆಗಿದ್ದಾವೆ ಅನ್ನೋ ವಿಚಾರವನ್ನು ಹೇಳ್ತಾರೆ. ಹೀಗೆ ತಿಪ್ಪಣ್ಣನ ಸಾವಿನ ಸಂದರ್ಭವನ್ನು ನಾವು ಈ ಅಧ್ಯಾಯ 7ರಲ್ಲಿ ಕಾಣ್ತೇವೆ ಅನ್ನುವಂಥದ್ದು. ಅಧ್ಯಾಯ 8 ನೋಡಿ, ಪುಟ ಸಂಖ್ಯೆ 172. ಆನೆಗೆ ಜಾತಿಯಸ್ಥರ ಬೆಂಬಲವಾಗಲಿ ರಾಜಕಾರಣಿಗಳ ಅಭಯಹಸ್ತವಾಗಲಿ ರಕ್ಷಣೆಗೆ ಕಾಣಲಿಲ್ಲ. ಅದು ಏನೂ ಆಗದ ಹಾಗೆ ಸೊಂಡಲಾಡಿಸುತ್ತಾ ತನ್ನ ದಿನಚರಿಯಲ್ಲಿ ತೊಡಗಿತ್ತು. ಹಾಗಾದರೆ ಈ ಆನೆಗೆ ಯಾಕೆ ಅಂತಂದರೆ, ದುರ್ಗಪ್ಪ ನಿರೂಪಕರೊಂದಿಗೆ ಮಾತಾಡುವಾಗ ಇದು ಆನೆಯದೇ ಕೆಲಸ ಅಂಥೇಳಿ ಈ ಆರೋಪವನ್ನು ಆನೆಯ ಮೇಲೆ ಹೊರಿಸ್ತಾನೆ. ಹೇಗೆ ಹೇಳ್ತೀಯ ಅಂತಂದಾಗ, ಆನೆ ಮೈತುರಿಕೆ ಬಂದಾಗ ಕಂಬವನ್ನು ಗೈ ವೈರನ್ನು ತೆಕ್ಕಿದ್ರೆ ಇಲ್ಲಿಂದ ಕೊಟ್ಟಿಗೆ ಹರಿದವರೆಗೆ ಲೈನ್ಗಳೆಲ್ಲ ಗಲಗಲ ಅಂತೇಳಿ ತಾಕ್ಲಾಡ್ತಾವೆ ಅನ್ನೋ ವಿಚಾರವನ್ನು ಹೇಳಿ, ಮಾನ್ಯ ದನಕಾಯ ಹುಡ್ರು ಇದನ್ನೆಲ್ಲ ನಮಗೆ ವಿಷಯ ತಿಳಿಸಿದ್ವು ಅಂಥೇಳಿ ಈ ಆರೋಪವನ್ನು ಕೂಡ ಕೃಷ್ಣೇಗೌಡರ ಆನೆಯ ಮೇಲೆ ಹೋಲಿಸುವಂಥದ್ದು. ಹಾಗಾಗಿ ಹೇಳ್ತಾರೆ, ಆನೆಗೆ ಜಾತಿಯಸ್ಥರ ಬೆಂಬಲವಾಗಲಿ ತಮ್ಮದೇ ಜಾತಿಗಳ ಆನೆಗಳ ಸಮೂಹದ ಬೆಂಬಲವಾಗಲಿ ರಾಜಕಾರಣಿಗಳ ಅಭಯಹಸ್ತವಾಗಲಿ, ಯಾವುದೇ ರಾಜಕಾರಣಿಗಳು ಒಂದು ಅಭಯಹಸ್ತ ಕೃಪಕಟಾಕ್ಷ ಆನೆಗೆ ಇರಲೇ ಇಲ್ಲ, ರಕ್ಷಣೆಗೆ ಕಾಣಲಿಲ್ಲ. ಅದು ಏನೂ ಆಗದ ಹಾಗೆ ಸೊಂಡಲಾಡಿಸುತ್ತಾ ತನ್ನ ದಿನಚರಿಯಲ್ಲಿ ತೊಡಗಿತ್ತು. ಬಾಯಿಲ್ದಿರತಕ್ಕಂಥ ಮೂಕ ಪ್ರಾಣಿ ಅದು ತನಗೇನೂ ಆಗಿಲ್ಲ ಅನ್ನೋ ಹಾಗೆ ತನ್ನ ದಿನನಿತ್ಯದ ಕಾರ್ಯದಲ್ಲಿ ತೊಡಗಿಕೊಂಡಿತ್ತು. ಯಾರಿಗೂ ಆನೆಯ ಬಗ್ಗೆ ಅಂತ ಕ್ರೋಧವಾಗಲಿ ದ್ವೇಷವಾಗಲಿ ಇರಲಿಲ್ಲ. ಅದೇ ರೀತಿ ಪ್ರೀತಿ ವಿಶ್ವಾಸಗಳು ಇರಲಿಲ್ಲ. ಹಾಗಾದರೆ ಆನೆ ಬಗ್ಗೆ ಬೇರೆಯವರಿಗೆ ಅಥವಾ ಜನರಿಗೆ ದ್ವೇಷ, ಮತ್ಸರ, ಅಸೂಯೆ ಅನ್ನೋದು ಇರಲಿಲ್ಲ. ಹಾಗಂತೇಳಿ ಪ್ರೀತಿ ಇತ್ತು ಅಂತಲ್ಲ, ಆನೆ ಬಗ್ಗೆ ಪ್ರೀತಿ ವಿಶ್ವಾಸಗಳು ಇರಲಿಲ್ಲ, ದ್ವೇಷ ಮತ್ಸರಗಳು ಇರಲಿಲ್ಲ. ಒಂದು ರೀತಿಯ ತಟಸ್ಥ ಧೋರಣೆಯನ್ನು ಹೊಂದಿದ್ರು. ಎಲ್ಲರ ದೇಶಾವರಿ ಮಾತುಗಳಿಂದ ತಮ್ಮ ಸಂಭಾಷಣೆಯ ಕೊನೆಯಲ್ಲಿ ಅದನ್ನು ಕೊಚ್ಚಿತ್ತಾಗಿ ಪ್ರಸ್ತಾಪಿಸುತ್ತಿದ್ದರಿಂದ ಆನೆ ನಿಧಾನವಾಗಿ ಅಪರಾಧಿಯಾಗುತ್ತಾ ಹೋಯಿತು. ಹಾಗಾದರೆ ಎಲ್ಲರ ದೇಶಾವರಿ ಮಾತುಗಳಿಂದ, ದೇಶಾವರಿ ತಮ್ಮ ಮೂಗಿನ ನೇರಕ್ಕೆ ಎಲ್ಲರೂ ಒಂದೊಂದು ರೀತಿಯಲ್ಲಿ ಮಾತಾಡಿಕೊಳ್ತಾ ಇದ್ದರು. ತಮ್ಮ ತಿಳಿದಂತೆ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದರು. ಹಾಗಾಗಿ ಹೇಳ್ತಾರೆ, ಎಲ್ಲರ ದೇಶಾವರಿ ಮಾತುಗಳಿಂದ ತಮ್ಮ ಸಂಭಾಷಣೆಯ ಕೊನೆಯಲ್ಲಿ ತಾರ್ಕಿಕವಾಗಿ ಅಂತ್ಯ ಹೇಗೆ ಕಾಣ್ತಾ ಇದ್ರು ಅಂತಂದರೆ, ಆ ಆನೆಯನ್ನೇ ಕೊಚ್ಚಿತ್ತಾಗಿ ಪ್ರಸ್ತಾಪಿಸ್ತಾ ಇದ್ದರು. ಸುತ್ತು ಬಳಸಿ ಎಲ್ಲ ಮಾತಾಡಿ ಬಂದು ಕೊನೆಯಲ್ಲಿ ಮತ್ತು ಆನೆಯನ್ನೇ ಅಪರಾಧಿಯನ್ನಾಗಿಸುವುದು ಕಂಡು ಬಂತು. ಆನೆ ಒಮ್ಮೆ ಕಾಡಿಗೆ ಹೋಗಿ ಬಂದ ಮೇಲೆ ಯಾಕೋ ಊರಿನ ಜನಗಳ ಧೋರಣೆ ಬದಲಾಗುತ್ತಿತ್ತು. ಯಾರಿಗೂ ಸತ್ಯವೂ ಬೇಕಿರಲಿಲ್ಲ, ನ್ಯಾಯವೂ ಬೇಕಿರಲಿಲ್ಲ. ಹಾಗಾದರೆ ಈಗಾಗಲೇ ಆನೆ ಕಾಡಿಗೆ ಹೋಗಿ ಬಂದಿದೆ. ಯಾವ ಸಂದರ್ಭದಲ್ಲಿ? ಆನೆ ಮೇಲೆ ಅಂಬಾರಿ ಇಟ್ಟು, ಅಂಬಾರಿ ಮೇಲೆ ಅಯ್ಯಪ್ಪ ಸ್ವಾಮಿ ಫೋಟೋ ಇಟ್ಟು ಮೆರವಣಿಗೆ ಮಾಡ್ತಿರಬೇಕಾದ್ರೆ ಎಲೆಕ್ಟ್ರಿಕಲ್ ಲೈನ್ಗಳು ಅದಕ್ಕೆ ತಾಗಿ ಪಠಾರ್ ಅಂಥೇಳಿ ಸದ್ದಾಗ್ತಾ ಇದೆ. ಆನೆ ಹೆದರಿ ಕಿತ್ತು ಓಡಿ ಹೋಗಿರ್ತಾ ಇದೆ. ಅಂಬಾರಿ ಸಮೇತ ಕಾಡಿನೊಳಗಡೆ ಹೋಗಿ ಆನೆ ಮಾಯವಾಗಿರ್ತಾ ಇದೆ. ಅದನ್ನು ಕಾಡಪ್ಪ ಶೆಟ್ಟರು ಹುಡ್ಕೊಂಡು ವೀರಾಯನಿಗೆ ಜೊತೆಗೆ ಬಂದಾಗ ನಿರೂಪಕರಿಗೆ ಈ ವಿಚಾರವನ್ನು ತಿಳಿಸುವಂತಹದ್ದು. ಹೀಗೆ ಆ ಆನೆ ಕಾಡಿಗೆ ಹೋಗಿರ್ತಕ್ಕಂಥ ಆನೆ ಪುನಃ ಇದ್ದಕ್ಕಿದ್ದಂತೆ ಮತ್ತೆ ಕೃಷ್ಣೇಗೌಡರ ಲಾಯದಲ್ಲಿ ಪ್ರತ್ಯಕ್ಷ ಆಯಿತು ಅನ್ನೋ ವಿಚಾರ. ಆ ಆನೆ ಕಾಡಿಗೆ ಹೋಗಿ ಬಂದ ಮೇಲೆ
ಜನಗಳು ಅದರೊಂದಿಗೆ ಇರ್ತಕ್ಕಂಥ ಸಲಿಗೆಯನ್ನು ಕಡಿಮೆ ಮಾಡಿಕೊಂಡ್ರು ಮೊದಲಿನ ಹಾಗೆ ಆನೆಯೊಂದಿಗೆ ಸಹ ಬೆರಿತಾ ಇರಲಿಲ್ಲ. ಅದಕ್ಕಾಗಿ ಹೇಳ್ತಾರೆ, ಆನೆ ಒಮ್ಮೆ ಕಾಡಿಗೆ ಹೋಗಿ ಬಂದ ಮೇಲೆ ಯಾಕೋ ಊರಿನ ಜನಗಳ ಧೋರಣೆ ಬದಲಾಗ್ತಾ ಇತ್ತು. ಯಾಕೆ ಅಂತಂದರೆ ಅದು ಕೂಡ ಜೀವಂತ ಪ್ರಾಣಿ, ಅದಕ್ಕೂ ಕೂಡ ಹಲವು ಅವಶ್ಯಕತೆಗಳಿದ್ದಾವೆ. ಜೈವಿಕ ಬಯಕೆಗಳನ್ನು ಈಡೇರಿಸಿಕೊಳ್ಳುವಂಥ ಚಪಲ ಆಸೆ ಅದಕ್ಕೂ ಕೂಡ ಇರ್ತಾ ಇದೆ. ಹಾಗಾಗಿ ಯಾಕೆ ಬೇಕು ಅಂತೇಳಿ ಅದರಿಂದ ಅಂತರವನ್ನು ಕಾಪಾಡಿಕೊಡ್ತಾ ಇದ್ದರು. ಹಾಗಾಗಿ ಅದ್ರ ಬಗ್ಗೆ ಯಾರಿಗೂ ಕೂಡ ಸತ್ಯವನ್ನು ತಿಳಿತಕ್ಕಂಥದ್ದಾಗಲಿ ನ್ಯಾಯವನ್ನು ತಿಳಿಬೇಕು ಅನ್ನೋದಾಗಲಿ ಶಕ್ತಿ ಇರಲಿಲ್ಲ. ಆನೆಗಂತೂ ಅದರ ಪರಿವೇ ಇರಲಿಲ್ಲ. ಅದು ಸೆಕೆ ತಡೆಯಲಾರದೆ ರಸ್ತೆ ಧೂಳೆರಚಿಕೊಳ್ಳುತ್ತಾ ಬೀಸಣಿಗೆ ಕಿವಿಗಳನ್ನು ಹತ್ತಿತ್ತ ಆಡಿಸುತ್ತಾ ತನ್ನ ಪಾಡಿಗೆ ತಾನು ಓಡಾಡಿಕೊಂಡಿತ್ತು. ಹಾಗಾದರೆ ಆನೆ ಏನು ಮಾಡ್ತಾ ಇತ್ತು ಅಂದರೆ ಸೆಕೆಯನ್ನು ಸಹಿಸಿಕೊಳ್ಳಾರದೆ ರಸ್ತೆಯಲ್ಲಿರ್ತಕ್ಕಂಥ ಮಣ್ಣನ್ನು ತನ್ನ ಮೈ ಮೇಲೆ ಹಾಕಿಕೊಳ್ತಾ ಇತ್ತು. ಜೊತೆಗೆ ಆ ಅಗಲವಾದ ಕಿವಿಗಳನ್ನು ಗಾಳಿ ರೀತಿ ಚಾವಳಿಕೆ ರೀತಿಯಲ್ಲಿ ಅದನ್ನು ಬೀಸಿಕೊಳ್ತಾ ಇತ್ತು. ಊರಿನ ಜನಗಳೆಲ್ಲ ತಮ್ಮ ತಮ್ಮ ಮನೋವಿಕಲತೆಗಳಿಗೆ ಹೊರದಾರಿ ಹುಡುಕುತ್ತಿದ್ದಂತೆ ನನಗೆ ಕಂಡಿತು. ಮನೋವಿಕಲತೆ ಮಾನಸಿಕ ಅಸ್ವಸ್ಥತೆ ಅಥವಾ ಮಾನಸಿಕ ದ್ವಂದ್ವಗಳಿಗೆ ಈ ರೀತಿಯಾಗಿ ಒಂದು ಹೊರದಾರಿಯನ್ನು ಹುಡುಕ್ತಾ ಇರುವಂತೆ ಕಂಡಿತು. ಒಂದು ಸಾರಿ ಎಲ್ಲ ಸಭೆ ಸೇರಿ ಆ ಆನೆಯನ್ನು ಶೂಟ್ ಮಾಡಬೇಕೆಂದು ಕೂಗಾಡುವುದಕ್ಕೆ ಮೊದಲು ಇನ್ನೂ ಒಂದೆರಡು ಘಟನೆಗಳು ನಡೆದವು. ಹಾಗಾದರೆ ಒಂದು ಸಾರಿ ಎಲ್ಲರೂ ಸಭೆ ಸೇರಿ ಆನೆಯನ್ನು ಶೂಟ್ ಮಾಡಬೇಕು ಅನ್ನೋ ತೀರ್ಮಾನ ತೆಗೆದುಕೊಳ್ಳೋದಕ್ಕಿಂತ ಪೂರ್ವದಲ್ಲಿ ಮತ್ತೆರಡು ಘಟನೆಗಳು ಜರುಗುತ್ತವೆ ಆನೆಯಿಂದಾಗಿ ಅನ್ನೋದು ಕಂಡು ಬರ್ತಾ ಇದೆ. ಏನು ಆ ಎರಡು ಘಟನೆಗಳು? ಬಹಳ ಪ್ರಮುಖವಾಗಿರ್ತಕ್ಕಂಥ ಘಟನೆಗಳು ಮತ್ತೆ ಜರುಗುತ್ತವೆ. ಏನು ಅಂತ ನೋಡಿ. ಹಳೇಕೊಪ್ಪದ ಸುಬ್ಬಣ್ಣನ ಮನೆ ಹಿತ್ತಲಲ್ಲಿ ಒಂದು ವಿಚಿತ್ರ ವಿದ್ಯಮಾನ ಜರುಗಿತು. ಮೂಡಿಗೆರೆಗೂ ಅದರ ಹಿನ್ನೆಲೆಯಲ್ಲಿರುವ ಮನ್ನಾ ಜಂಗ್ಲಿಗೂ ನಡುವೆ ಹಳೇಕೊಪ್ಪ ಬರುತ್ತದೆ. ಮನ್ನಾ ಜಂಗ್ಲಿ ಅಂದರೆ ಮೀಸಲು ಅರಣ್ಯ ಪ್ರದೇಶ, ಕಾಯ್ದಿರಿಸಿದ ಅಥವಾ ಮೀಸಲು ರಿಸರ್ವ್ ಅಂತ ಹೇಳ್ತೇವಲ್ವ. ಆದರೆ ಮೀಸಲು ಅರಣ್ಯ ಪ್ರದೇಶ ಮನ್ನಾ ಜಂಗ್ಲಿ ಅಂದರೆ ಇದು ಹಳೇಕೊಪ್ಪದ ಸುಬ್ಬಣ್ಣನ ಮನೆ ಹಿತ್ತಲ್ಲಿ ಒಂದು ವಿಚಿತ್ರ ವಿದ್ಯಮಾನ ಅಂದರೆ ಘಟನೆ ಜರುಗಿತು. ಏನು ಅಂತಂದರೆ ಮೂಡಿಗೆರೆ ಮತ್ತು ಅದರ ಹಿನ್ನೆಲೆಯಲ್ಲಿರುವಂಥ ಮನ್ನಾ ಜಂಗ್ಲಿ ನಡುವೆ ಹಳೇಕೊಪ್ಪ ಬರ್ತಾ ಇದೆ. ಹಳೇಕೊಪ್ಪ ಎಲ್ಲಿ ಬರ್ತಾ ಇದೆ ಅಂತಂದರೆ ಮೂಡಿಗೆರೆ ಮತ್ತು ಅದರ ಹಿನ್ನೆಲೆಯಲ್ಲಿರುವ ಮನ್ನಾ ಜಂಗ್ಲಿ ಒಂದು ಕಾಯ್ದಿರಿಸಿದ ಅರಣ್ಯ ಪ್ರದೇಶ. ಇದರ ನಡುವೆ ಬರ್ತಕ್ಕಂಥದ್ದು ಹಳೇಕೊಪ್ಪ ಅಂತ ಒಂದು ಗ್ರಾಮ. ತೋಟದ ಮನೆಯಲ್ಲಿ ಮಲಗಿದ್ದ ಸುಬ್ಬಣ್ಣನಿಗೆ ಮನೆ ಹಿತ್ತಲಲ್ಲಿ ರಾತ್ರಿ ಇದ್ದಕ್ಕಿದ್ದಂತೆ ಅನೇಕ ನಾಯಿಗಳು ಬೊಗಳುವುದು ಕೇಳಿಸಿತು. ಹಾಗಾದ್ರೆ ಏನಾಯಿತು? ಸುಬ್ಬಣ್ಣನಿಗೆ ಮಲ್ಕೊಂಡಿದ್ದ ಮನೆಯಲ್ಲಿ, ತೋಟದ ಮನೆಯಲ್ಲಿ ಇದಕ್ಕಿದ್ದಂಗೆ ನಾಯಿಗಳು ಜೋರಾಗಿ ಒದರಲು ತಿಳಿಸ್ತು. ಇಷ್ಟೊಂದು ನಾಯಿಗಳು ಎಲ್ಲಿಂದ ತನ್ನ ಮನೆ ಹಿತ್ತಲಿಗೆ ಬಂದು ಎಂದು ಅಚ್ಚರಿಪಡುತ್ತಾ ಏನು ಗಲಾಟೆ ನೋಡಲು ಸುಬ್ಬಣ್ಣ ಲ್ಯಾಟಿ ನಡೆದು ಹೊರ ಬಂದ. ಹಾಗಾದರೆ ಇಷ್ಟೊಂದು ನಾಯಿಗಳು ಇರಲಿಲ್ಲಲ್ಲ ಈ ತೋಟದಲ್ಲಿ, ಇವೆಲ್ಲ ಎಲ್ಲಿಂದ ಬಂದು ನೋಡೋಣ, ಓಡಿಸೋಣ ಅಂಥೇಳಿ ಕೈಯಲ್ಲಿ ಹಿಡ್ಕೊಂಡು ಹೊರಗಡೆ ಬಂದ. ಕೊಟ್ಟಿಗೆ ಬಳಿ ಗಲಭೆ ಮಾಡ್ತಿದ್ದ ನಾಯಿಗಳನ್ನು ಓಡಿಸಲು ಹಚ ಎಂದು ಕೂಗುತ್ತಾ ಸುಬ್ಬಣ್ಣ ಅತ್ತ ಸಾಗುತ್ತಲೂ ಕೊಟ್ಟಿಗೆ ಕಂಬಗಳು ಲಟಲಟ ಮುರಿದದ್ದು, ಎಂಥದ್ದೋ ಕತ್ತಲಲ್ಲಿ ದಡದಡ ನಡೆದ ಸದ್ದು, ಅದರ ಹಿಂದೆ ನಾಯಿಗಳ ದಂಡು ಬೊಗಳಿಕೊಂಡು ಓಡಿದ್ದು ಕೇಳಿಸಿತು. ನೋಡಿ ಏನು ಘಟನೆಗಳು ಜರುಗಿದವು ಅಂತಂದರೆ, ಹಳೇಕೊಪ್ಪ ಅಂತಕ್ಕಂಥ ಒಂದು ಗ್ರಾಮ, ಆ ಗ್ರಾಮದ ತೋಟದ ಮನೆಯಲ್ಲಿ ಸುಬ್ಬಣ್ಣ ಅಂತಕ್ಕಂಥ ವ್ಯಕ್ತಿ ಮಲ್ಕೊಂಡಿದ್ದಾನೆ. ಹೊಸ ಪಾತ್ರ ಸುಬ್ಬಣ್ಣ, ಹಳೇಕೊಪ್ಪದ ಸುಬ್ಬಣ್ಣ ತನ್ನ ತೋಟದ ಮನೆಯಲ್ಲಿ ಮಲ್ಕೊಂಡಿದ್ದಾನೆ. ಇದಕ್ಕಿದ್ದಂಗೆ ನಾಯಿಗಳು ಬಹಳಷ್ಟು ಬೊಗಳುವಂಥ ಸದ್ದು ಅವನಿಗೆ ಕೇಳಿಸ್ತಾ ಇದೆ. ಯಾಕಿರ್ಬೋದು, ನಾಯಿಗಳು ಎಲ್ಲಿಂದ ಬಂದವು ಅಂತೇಳಿ ಕೈಯಲ್ಲಿ ಆಟ ಹಿಡ್ಕೊಂಡು ಹಿತ್ಲಿಗೆ ಬರ್ತಾನೆ. ಅಲ್ಲಿ ಬಂದು ಆ ನಾಯಿಗಳನ್ನ ಓಡಿಸ್ಲಿಕ್ಕೆ ಹಚ ಅಂತೇಳಿ ಕೂಗ್ತಾನೆ. ಕೂಗಿದ ತಕ್ಷಣ ಏನಾಗ್ತಾ ಇದೆ
ಅತ್ತ ಸಾಗುತ್ತಲೂ ಆ ಕೊಟ್ಟಿಗೆ ಕಂಬಗಳು ಲಟಲಟ ಮುರಿದು ಬಿದ್ದಿರ್ತಕ್ಕಂಥ ಸೌಂಡ್ ಆಗ್ತಾ ಇದೆ, ಶಬ್ದ ಆಗ್ತಾ ಇದೆ. ಜೊತೆಗೆ ಕತ್ಲಲ್ಲಿ ದಡದಡ ನಡೆದ ಸದ್ದು ಕೂಡ ಅವನಿಗೆ ಕೇಳಿಸ್ತಾ ಇದೆ. ಅದ್ರ ಹಿಂದೆಯೇ ನಾಯಿಗಳ ದಂಡು ಕೂಡ ಬೊಗಳ್ಕೊಂಡು ಓಡಿ ಹೋಗಿದ್ದು ತಿಳಿಸಿತು. ಗಾಬರಿಯಿಂದ ನೋಡ್ತಿದ್ದ ಸುಬ್ಬಣ್ಣನ ಕಣ್ಣೆದುರೇ ಇಡೀ ಕೊಟ್ಟಿಗೆ ಮಾಡು ದೊಪ್ಪನೆ ಕುಸಿದಿ ಬಿತ್ತು. ಹಾಗಾದರೆ ಗಾಬರಿಯಾಗಿ ನೋಡ್ತಾ ಇದ್ದಾನೆ ಸುಬ್ಬಣ್ಣ. ಏನಾಗಿದೆ, ಯಾಕಾಗಿರ್ಬೋದು ಅಂತೇಳಿ ನೋಡ್ತಿರ್ಬೇಕಾದ್ರೆ ಕೊಟ್ಟಿಗೆ ಮಾಡುವ ಗೋಡೆ ಕುಸಿದು ದಪ್ಪನೆ ಬಿತ್ತು. ಕೊಟ್ಟಿಗೆಯೊಳಗಿದ್ದ ಹಲವಾರು ಮೇಕೆಗಳು ಅರಚಲು ಶುರು ಮಾಡಿದವು. ಅಕ್ಕಪಕ್ಕದ ಮನೆಯವರು ಆಳುಗಳು ಸೇರಿ ಕುಸಿದು ಬಿದ್ದಿದ್ದ ಮಾಡನ್ನು ಆಚೀಚೆ ಸರಿಸಿ ಮೇಕೆಗಳನ್ನು ಹೊರತೆಗೆಯುವುದರೊಳಗೆ ಕೆಲವು ಸತ್ತೇ ಹೋದವು. ಹಾಗಾದರೆ ದಪ್ಪನೆ ಮಾಡು ಕುಸಿದು ಬಿತ್ತು. ಕೊಟ್ಟಿಗೆ ಒಳಗಡೆ ಕಟ್ಟಿರ್ತಕ್ಕಂಥ ಮೇಕೆಗಳು ಕಿರಿಸಲಿಕ್ಕೆ ಅರಚಲಿಕ್ಕೆ ಶುರು ಮಾಡಿದವು. ಅಕ್ಕಪಕ್ಕದ ಮನೆಯವರೆಲ್ಲರೂ ಸೇರಿ ಆ ಕೊಟ್ಟಿಗೆ ಮಾಡನ್ನು ಆ ಕಡೆ ಈ ಕಡೆ ಸರಿಸಿ ನೋಡೋದ್ರೊಳಗಡೆ ಕೆಲವು ಮೇಕೆಗಳು ಸತ್ತೇ ಹೋಗಿದ್ವು. ಕೊಟ್ಟಿಗೆಯನ್ನು ಉಳಿಸಿ ಓಡಿ ಹೋಗಬೇಕಾದರೆ ಇದು ಆನೆಯಂಥ ಪ್ರಾಣಿಗೆ ಮಾತ್ರ ಸಾಧ್ಯ ಎಂದು ಊಹಿಸಿದ. ಹಾಗಾದರೆ ಇಂಥ ಮಾಡನ್ನು ಅಥವಾ ಕೊಟ್ಟಿಗೆಯನ್ನು ದೂಡಿ ಕೆಡುವ ಶಕ್ತಿ ಸಾಮರ್ಥ್ಯ ಯಾವುದಕ್ಕಿದೆ ಅಂದರೆ ಆನೆಗೆ ಮಾತ್ರ ಇದೆ. ಹಾಗಾಗಿ ಇದು ಆನೆಯದ್ದೇ ಕೆಲಸ ಅಂಥೇಳಿ ಊಹೆ ಮಾಡಿಕೊಳ್ತಾನೆ. ಅವರು ಮೇಕೆಯ ಮೇವನ್ನು ಕದ್ದಿರಬೇಕಾದರೆ ಇದು ಕೃಷ್ಣೇಗೌಡರ ಆನೆಯೇ ಸರಿ ಎಂದು ನಿರ್ಧರಿಸಿ ಸತ್ತ ಮೇಕೆಗಳನ್ನು ಎದುರಿಗಿಟ್ಟುಕೊಂಡು ಕೃಷ್ಣೇಗೌಡರ ಆನೆಗೆ ಬಗೆಯಾಗಿ ನಿಲ್ಲಿಸತೊಡಗಿದರು. ಹಾಗಾದರೆ ಈ ಮೇಕೆಯ ಮೇವನ್ನು ಆನೆ ಕದಿಲಿಕ್ಕೆ ಬಂದಿದೆ, ಹಾಗಾಗಿ ಇದು ಆನೆಯದೇ ಕೆಲಸ ಅಂತೇಳಿ ಸತ್ತಿರ್ತಕ್ಕಂಥ ಮೇಕೆಗಳನ್ನು ಎದುರಿಗಿಟ್ಟುಕೊಂಡು ಕೃಷ್ಣೇಗೌಡರ ಆನೆಗೆ ಬಗೆಯಾಗಿ ನಿಂದಿಸಿದ, ಬೈಲಿಕ್ಕೆ ಆರಂಭಿಸಿದ. ಇನ್ನೊಂದು ಸಾರಿ ಅದು ಇತ್ಲಾ ಮುಖ ಹಾಕಲಿ ಅದನ್ನು ಕೋವಿಲ್ ಹೊಡಿತೀನಿ ಎಂದ ಸುಬ್ಬಣ್ಣ. ಇತ್ಲಾಗ ಮುಖ ಹಾಕಲಿ ಅದನ್ನು ಕೋವಿಲ್ ಹೊಡಿತೀನಿ ಸಂದರ್ಭ ಯಾರು ಹೇಳುವಂಥದ್ದು? ಹಳೆಕೊಪ್ಪದ ಸುಬ್ಬಣ್ಣ ಹೇಳ್ತಾನೆ. ಅಲ್ಲಿ ಅನುಕಂಪ ಸೂಚಿಸುತ್ತಾ ನಿಂತಿದ್ದ ಅಕ್ಕಪಕ್ಕದ ಮನೆಯ ಪ್ರೇಕ್ಷಕರೆದುರು ಕೂಗಾಡಿದ. ಹಾಗಾದರೆ ಪಾಪ ಹೀಗಾಗಬಾರ್ದು, ಸುಬ್ಬಣ್ಣಗೆ ಎಷ್ಟು ಮೇಕ್ ಸತ್ತಾವೆ, ಸುಬ್ಬಣ್ಣನಿಗೆ ಎಷ್ಟು ನಷ್ಟ ಆಯಿತು ಅಂಥೇಳಿ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಅನುಕಂಪವನ್ನು ಕರುಣೆಯನ್ನು ಸೂಚಿಸುತ್ತಾ ಜನಗಳು ಅಲ್ಲಿ ಸೇರಿದರು. ಅವರೆದುರು ಈ ಸುಬ್ಬಣ್ಣ ತನ್ನ ನೋವನ್ನು ದುಃಖವನ್ನು ಕೂಗಿನ ರೂಪದಲ್ಲಿ ಹೊರಹಾಕಿದ. ಸರಿಯೋ ತಪ್ಪೋ ಅವನಿಗಾದ ಅನ್ಯಾಯಕ್ಕೆ ಯಾರಿಗಾದರೂ ಶಿಕ್ಷೆಯಾಗದೆ ಅವನ ಮನಸ್ಸಿಗೆ ಸಮಾಧಾನ ಆಗುವ ಕಾಣಲಿಲ್ಲ. ಹಾಗಾದರೆ ಸರಿನೂ ತಪ್ಪು ಗೊತ್ತಿಲ್ಲ, ಅವನ ಮನಸ್ಸಿಗೆ ನೋವಾಗಿದೆ, ಹಾಗಾಗಿ ಯಾರಿಗಾದರೂ ಶಿಕ್ಷೆ ಆಗಲೇಬೇಕು ಅಂದಾಗ ಮಾತ್ರ ಅವನ ಸಮಾಧಾನ. ಅದೇ ದಿನ ರಾತ್ರಿ ಶಿವೇಗೌಡರ ಸಾಮಿಲ್ಲಿಗೆ ಕಾಳನಾಟ ಸಾಗಿಸುತ್ತಿದ್ದ ಅಬ್ಬಾಸನ ಲಾರಿ ರಸ್ತೆ ಪಕ್ಕದ ಗೋಣಿ ಮರಕ್ಕೆ ಡಿಕ್ಕಿ ಹೊಡೆದು ಮರದ ದಿಮ್ಮಿಗಳಿಗೂ ಗೋಣಿ ಮರಕ್ಕೂ ನಡುವೆ ಸಿಕ್ಕಿಬಿದ್ದ ಡ್ರೈವರ್ ಅಬ್ಬಾಸ್, ಕ್ಲೀನರ್ ಕೃಷ್ಣ ಇಬ್ಬರು ಅಪ್ಪಚ್ಚಿಯಾಗಿ ಹೋದರು. ನೋಡಿ, ಮೊದಲನೇ ಘಟನೆ ಹಳೆಕೊಪ್ಪದ ಸುಬ್ಬಣ್ಣನ ಮೇಕೆಗಳು ಸತ್ತು ಹೋಗಿರುವಂಥದ್ದು. ಎರಡನೇ ಘಟನೆಯನ್ನು ನಾವು ಅಧ್ಯಯನ ಮಾಡ್ತಾ ಇದ್ದೇವೆ. ಏನು ಅಂತಂದರೆ ಡ್ರೈವರ್ ಅಬ್ಬಾಸ್ ಮತ್ತು ಕ್ಲೀನರ್ ಕೃಷ್ಣರ ಸಾವು. ಅದು ಹೇಗಾಗ್ತಾ ಇದೆ? ಈಗಾಗಲೇ ಮೇಕೆಗಳು ಸತ್ತಿರುವಂಥದ್ದನ್ನು ಆನೆಯ ಮೇಲೆ ಆರೋಪವನ್ನು ಮಾಡಿರುವುದನ್ನು ನೋಡಿದ್ದೀವಿ. ಆದರೆ ಇದಕ್ಕೆ ಹೇಗೆ ಆನೆ ಕಾರಣ ಆಗುತ್ತೆ ನೋಡಿ. ಶಿವೇಗೌಡ ಸಾಮಿಲಿಗೆ ರಾತ್ರಿ ಹೊತ್ತಲ್ಲಿ ಕಾಳನಾಟ ಸಾಗಿಸ್ತಕ್ಕಂಥ ಲಾರಿ ರಸ್ತೆ ಪಕ್ಕದ ಗೋಣಿ ಮರಕ್ಕೆ ಡಿಕ್ಕಿ ಹೊಡೆದು ಮರದ ದಿಮ್ಮಿಗಳಿಗೂ ಮತ್ತು ಗೋಣಿ ಮರಕ್ಕೂ ನಡುವೆ ಸಿಕ್ಕಿರ್ತಕ್ಕಂಥ ಡ್ರೈವರ್ ಅಬ್ಬಾಸ್ ಮತ್ತು ಕ್ಲೀನರ್ ಕೃಷ್ಣ ಸಾವನ್ನಪ್ಪುತ್ತಾರೆ. ಅದು ಹೇಗೆ ಘಟನೆ ಜರುಗಿತು? ಲೋಡ್ ಲಾರಿ ಬಿಟ್ಟುಕೊಂಡು ಬರ್ತಿದ್ದ ಅಬ್ಬಾಸನಿಗೆ ಇದ್ದಕ್ಕಿದ್ದಂತೆ ಎರಡು ದಮ್ ಬೀಡಿ ಎಳೆಯುವ ತೆವಲು ಶುರುವಾಯಿತು. ತೆವಲು ಅಂದರೆ
ಚಟ. ಅವನಿಗೆ ಈ ಲಾರಿ ಡ್ರೈವರ್ಗಳಿಗೆ ಯಾವುದಾದ್ರೂ ಒಂದು ಚಟ ಇದ್ದೇ ಇರುತ್ತೆ. ಯಾಕೆಂದರೆ ಬಹಳ ದೂರ ಪ್ರಯಾಣ ಮಾಡಬೇಕಾಗ್ತಾ ಇದೆ, ಕೆಲವು ಸಾರಿ ರಾತ್ರಿ ಎಲ್ಲ ಪ್ರಯಾಣಿಸ್ತಾರೆ. ಹಾಗಾಗಿ ನಿದ್ದೆ ಬರಬಾರ್ದು ಅಂತಂದರೆ ಬೀಡಿ, ಸಿಗರೇಟ್, ಗುಟ್ಕಾ ಅಥವಾ ಇನ್ನೇನೋ ಕೆಲವೊಂದು ಚಟಗಳು ಅವರಿಗೆ ಅಂಟ್ಕೊಂಡಿರ್ತಾವೆ. ಹಾಗೆ ಈ ಡ್ರೈವರಿನೂ ಕೂಡ 2 ದಮ್ ಬೀಡಿ ಎಳಿಬೇಕು ಅನ್ನೋ ಒಂದು ಚಟ ಹೆಚ್ಚಾಯಿತು. ಕ್ಲೀನರ್ ಕೃಷ್ಣನಿಗೆ ಚೂರು ಸ್ಟೇರಿಂಗ್ ಹಿಡಿಯೋ, ಬಿಡಿ ಹತ್ತಿಸ್ಕೋತೇನೆ, ಬಾಯಿ ಯಾಕೋ ಒಂಥರ ಆಗ್ತಾ ಇದೆ ಎಂದು ಅವನ ಕೈಗೆ ಸ್ಟೇರಿಂಗ್ ಕೊಟ್ಟ. ಹಾಗಾದರೆ ಆ ಡ್ರೈವರ್ ಅಬ್ಬಾಸ್ ಏನು ಮಾಡಿದ ಅಂತಂದರೆ, ಕ್ಲೀನರ್ ಕೃಷ್ಣ ಇದ್ನಲ್ವ ಪಕ್ಕದಲ್ಲಿ, ಒಂದು ಚೂರು ಸ್ಟೇರಿಂಗ್ ಹಿಡ್ಕೋ, ಬಾಯಿ ಯಾಕೋ ಒಂಥರ ಆಗ್ತಾ ಇದೆ, ಬಿಡಿ ಹತ್ತಿಸ್ಕೋತೇನೆ ಅಂಥೇಳಿ ಕೃಷ್ಣನ ಕೈಗೆ ಲಾರಿ ಸ್ಟೇರಿಂಗನ್ನು ಕೊಟ್ಟ. ಜೇಬಿನಿಂದ ಬಿಡಿ ತೆಗೆದು ಬಾಯಿಗಿಟ್ಟ. ಬೆಂಕಿ ಕಡ್ಡಿ ಗಿರಿ ಒಂದಮ್ ಎಳೆದು ಅದರ ಹೊಗೆಯಲ್ಲಿ ಊದಿ ಕಡ್ಡಿ ನಂದಿಸಿ ತಲೆ ಎತ್ತಿ ಎದುರು ನೋಡಿದ. ಅದ್ರ ಏನು ಮಾಡಿದ ಅಂತಂದರೆ, ಜೇಬೊಳಗಿರ್ತಕ್ಕಂಥ ಬೀಡಿಯನ್ನು ತೆಗೆದುಕೊಂಡು ಬಾಯಿಗಿಟ್ಟುಕೊಂಡ, ಅದಕ್ಕೆ ಬೆಂಕಿ ಕಡ್ಡಿ ಕೀರಿ ಬೆಂಕಿ ಹಚ್ಚಿಕೊಂಡ. ಒಂದಮ್ ಎಳೆದು ಹೊಗೆಯನ್ನು ಊದಿ ಕಡ್ಡಿ ನಂದಿಸಿ ತಲೆ ಎತ್ತಿ ನೋಡ್ತಾನೆ. ಲಾರಿ ಎದುರು ಮರದ ದೊಡ್ಡ ಕಾಂಡ ಒಂದು ನೇರವಾಗಿ ನುಗ್ಗುತ್ತಿದೆ. ಲಾರಿ ಎದುರು ಒಂದು ಮರದ ದೊಡ್ಡ ಕಾಂಡ ನುಗ್ಗುತ್ತಾ ಇದೆ. ಮರ ನುಗ್ಗುತ್ತಾ ಇಲ್ಲ, ಲಾರಿ ಆ ಕಡೆಗೆ ಚಲಿಸ್ತಾ ಇದೆ. ಲಾರಿ ಆ ಮರದ ಕಡೆಗೆ ಚಲಿಸ್ತಾ ಇದೆ. ಆದರೂ ಕೈ ಮೀರಿಲ್ಲ. ಏ ಕೃಷ್ಣ, ಸ್ಟೇರಿಂಗ್ ಬಿಡೋ ಎಂದು ಕೂಗುತ್ತಾ ಸ್ಟೇರಿಂಗಿಗೆ ಕೈ ಹಾಕಿ ಲಾರಿ ಮೋತಿಯನ್ನು ದಾರಿ ಕಡೆಗೆ ತಿರುಗಿಸಲು ಯತ್ನಿಸಿದ. ಆಗ ಕೃಷ್ಣನಿಗೆ ಹೇಳ್ತಾನೆ, ಏ ಕೃಷ್ಣ, ಸ್ಟೇರಿಂಗ್ ಬಿಡೋ ಎಂದು ಕೂಗುತ್ತಾ ಆ ಸ್ಟೇರಿಂಗಿಗೆ ಕೈ ಹಾಕಿ ಆ ಲಾರಿ ಮೋತಿಯನ್ನು ದಾರಿ ಕಡೆಗೆ ತಿರುಗಿಸ್ಕೊಳ್ಳಿಕ್ಕೆ ಪ್ರಯತ್ನಿಸ್ತಾನೆ. ಆದರೆ ಕೃಷ್ಣನಿಗೆ ಮೈ ಮೇಲಿನ ಪರಿವೆ ಇದ್ದ ಹಾಗೆ ಕಾಣಲಿಲ್ಲ. ಸ್ಟೇರಿಂಗ್ ಹಿಡಿ ಎಂದು ಡ್ರೈವರನ್ನು ಹೇಳಿದ್ದು ಒಂದೇ ಅವನು ತಿಳಿಯಾಗಿತ್ತೋ ಏನೋ, ಸ್ಟೇರಿಂಗ್ ಎಲ್ಲ ಆಡದ ಹಾಗೆ ವಜ್ರ ಮುಷ್ಟಿಯಲ್ಲಿ ಹಿಡಿದಿದ್ದ ನೋಡಿ. ಯಾಕಂದರೆ ಡ್ರೈವರ್ ಹಿಡಿದ್ನಲ್ಲ, ಸ್ಟೇರಿಂಗ್ ಹಿಡಿಯೋ ಕೃಷ್ಣ ಅಂತೇಳಿ, ಹಾಗಾಗಿ ಸ್ಟೇರಿಂಗ್ ಅತ್ಲಾಗ ಮಿಸ್ಕಾಡ್ದಂಗೆ ಬಿಗಿಯಾಗಿ ಹಿಡ್ಕೊಂಡು ಬಿಟ್ಟಿದ್ದ. ಇವ ಡ್ರೈವರ್ ಅಬ್ಬಾಸ್ ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಸ್ಟೇರಿಂಗ್ ಸಡ್ಲಾಗಿಲ್ಲ. ಒದ್ದಾಡ್ತಿದ್ದ ಅಬ್ಬಾಸ್ಗೆ ಬ್ರೇಕ್ ಹಾಕಬೇಕೆಂದು ತಲೆಗೆ ಒಳದದ್ದು ತುಂಬ ತಡವಾಗಿ. ನಿಸ್ಸಹಾಯಕವಾಗಿ ಒದ್ದಾಡ್ತಿದ್ದ ಅಬ್ಬಾಸ್ಗೆ ಲಾರಿ ಮರಕ್ಕೆ ಡಿಕ್ಕಿ ಹೊಡೆದ ಕೂಡಲೇ ಹಿಂದುಗಡೆ ಇದ್ದ ಅಪಾರ ತೂಕದ ದಿಮ್ಮಿಗಳು ಕ್ಯಾಬಿನ್ ಮುರಿದು ಮುನ್ನುಗ್ಗಿದವು. ಮರದ ದಿಮ್ಮಿಗಳಿಗೂ ನಡುವೆ ಸಿಕ್ಕಿದ್ದ ಕ್ಲೀನರ್, ಡ್ರೈವರ್ ಇಬ್ಬರು ಅಲ್ಲೇ ಸತ್ತು ಹೋದರು ನೋಡಿ. ಹಾಗಾದರೆ ಹಿಂದೆ ಮರದ ದಿಮ್ಮಿದ್ದು, ಮುಂದೆ ಮರ ಇತ್ತು. ಆ ರಭಸಕ್ಕೆ ಕ್ಯಾಬಿನ್ ಮುರಿದು ಹೋತು. ಆ ಹಿಂದಿರ್ತಕ್ಕಂಥ ಮರದ ದಿಮ್ಮಿಗಳು ಬಂದು ಮುಂದಿರ್ತಕ್ಕಂಥ ಮರದ ನಡುವೆ ಇಬ್ಬರು ಸಿಕ್ಕೊಂಡು ಅಬ್ಬಚ್ಚಿಯಾಗಿ ಹೋದರು. ಹಿಂದೆ ಮರದ ದಿಮ್ಮಿ, ಮುಂದೆ ಮರ, ಮಧ್ಯದಲ್ಲಿ ಇವರು ಅಪ್ಪಚ್ಚಿಯಾಗಿ ಹೋದರು. ಬೆಳಗ್ಗೆ ಮೂಡಿಗೆರೆಗೆ ಹೋಗುತ್ತಾ ಅಪಘಾತ ನಡೆದ ಜಾಗದಲ್ಲೇ ಸುಬ್ಬಣ್ಣನ ಕೈಗೆ ಸಿಕ್ಕ. ಅವನು ಬೆಳಗ್ಗೆ ಎದ್ದು ತನ್ನ ಕೊಟ್ಟಿಗೆ ಬೆಳೆಸಿದ ಪ್ರಾಣಿ ಯಾವುದೆಂದು ನೋಡ ಹೋದಾಗ ಅದರ ಹೆಜ್ಜೆ ಗುರುತಿನಿಂದ ಅವನು ಊಹಿಸಿದಂತೆ ಅದು ಆನೆ ಎನ್ನುವುದು ನಿಜವಾಗಿತ್ತು. ಅದರ ನಿರೂಪಕರು ಹೇಳ್ತಾರೆ, ಬೆಳಗ್ಗೆ ಮೂಡಿಗೆರೆಗೆ ಹೋಗ್ತಾ ಇರಬೇಕಾದ್ರೆ ಅಪಘಾತ ನಡೆದ ಸ್ಥಳದಲ್ಲಿ ಸುಬ್ಬಣ್ಣ ಸಿಕ್ಕ. ಯಾಕೆ ಅಲ್ಲಿ ಹೊಂಟಿದ್ದ ಅಂತಂದರೆ, ತನ್ನ ಕೊಟ್ಟಿಗೆ ಮಾಡೋದನ್ನ ಬೆಳೆಸಿದ್ದು ಯಾವ ಪ್ರಾಣಿ ಅಂತೇಳಿ ಹೆಜ್ಜೆ ಗುರುತು ಹಿಡ್ಕೊಂಡು ಪರಿಶೀಲನೆ ಮಾಡಲಿಕ್ಕೆ ಹೊಂಟಿದ್ದ. ಆಗ ಅವನಿಗೆ ಇದು ಆನೆಯದೇ ಕೆಲಸ ಅಂತಕ್ಕಂಥದ್ದು ಖಾತ್ರಿಯಾಗಿತ್ತು. ಕೃಷ್ಣೇಗೌಡರ ತೋಟದ ದಿಕ್ಕಿನಲ್ಲಿ ಸಾಗಿದ್ದ ಹೆಜ್ಜೆ ಗುರುತುಗಳನ್ನು ನೋಡುತ್ತಾ ಆತ ಗೋಣಿ ಮರದವರೆಗೂ ಬಂದಾಗ ಅಲ್ಲಿ ಅಪ್ಪಚ್ಚಿಯಾದ ಲಾರಿ ಕಣ್ಣಿಗೆ ಬಿತ್ತು. ತನ್ನ ಕೊಟ್ಟಿಗೆ ಉರುಳಿಸಿದ್ದು ಕೃಷ್ಣೇಗೌಡರ ಆನೆಯನ್ನು ತೀರ್ಮಾನಿಸಿ ಹೆಜ್ಜೆ ಗುರುತು ಹಿಂಬಾಲಿಸುವುದನ್ನು ಕೈಬಿಟ್ಟು ಲಾರಿ ಅಪಘಾತದ ಬಳಿ ನಡೆಯುತ್ತಿದ್ದ ಜನಕ್ಕೆ ನಿನ್ನೆ ರಾತ್ರಿ ತನ್ನ ಮನೆ ಹಿಂದೆ ನಡೆದ ಅನಾಹುತವನ್ನು ವಿವರಿಸುತ್ತಾ ನಿಂತ. ಹಾಗಾದರೆ ಏನು ಮಾಡಿದ ಅಂತಂದರೆ, ಯಾವಾಗ ಇದು ಆನೆಯದೇ ಕೆಲಸ ಅಂತೇಳಿ ಖಾತ್ರಿ ಆಯಿತೋ, ಹೆಜ್ಜೆ ಗುರುತನ್ನು ಹಿಂಬಾಲಿಸುವುದನ್ನು ಬಿಟ್ಟ. ಆ ಲಾರಿ ಅಪಘಾತ ಆಗಿ ಅಬ್ಬಾಸ್ ಮತ್ತು ಪುನರ್ಕೃಷ್ಣ ಸತ್ತು ಬಿದ್ದಿರ್ತಕ್ಕಂಥ ಸ್ಥಳಕ್ಕೆ ಜನ ಸೇರಿದ್ರು. ಅಲ್ಲಿ ಬಂದು ನಿಂತುಕೊಂಡು ತನ್ನ ಮನೆ ಹಿತ್ತಲದಲ್ಲಿ
ನಿನ್ನೆ ರಾತ್ರಿ ನಡೆದ ಘಟನೆಯನ್ನು ಅವರಿಗೆ ವಿವರಿಸಲಿಕ್ಕೆ ಹತ್ತಿದ, ತಿಳಿಸ್ಲಿಕ್ಕೆ ಶುರು ಮಾಡಿದ. ಸುಬ್ಬೇಗೌಡ ತನ್ನ ಎಲ್ಲ ವರದಿ ಹೇಳಿ ಮುಗಿಸಿ ಲಾರಿಯೊಳಗೆ ಇಣುಕಿದಾಗ ಕ್ಲೀನರ್, ಡ್ರೈವರ್ ಇಬ್ಬರ ಹೆಣಗಳು ಸ್ಟೇರಿಂಗನ್ನು ಬಿಗಿಮುಷ್ಟಿಯಲ್ಲಿ ಹಿಡಿದೇ ಸತ್ತಿರುವುದು ಕಂಡಿತು. ಅಬ್ಬಾಸ್ ಬಿಡಿ ಕಚ್ಕೊಂಡೇ ಪ್ರಾಣ ಬಿಟ್ಟಿದ್ದ. ನೋಡಿದ ಯಾವನಿಗೂ ಅಪಘಾತ ಏಕೆ ಆಗಿರಬಹುದೆಂದು ಗೊತ್ತಾಗುತ್ತಿತ್ತು. ಹಾಗಾದರೆ ಸುಬ್ಬೇಗೌಡ ಎಲ್ಲ ವಿವರಣೆಯನ್ನು ಹೇಳಿದ. ಮೇಕೆ ಹೇಗೆ ಸತ್ವು, ಇದಕ್ಕೆ ಹೇಗೆ ಆನೆ ಕಾರಣ ಎಲ್ಲವನ್ನು ವಿವರಿಸಿ ಆದಮೇಲೆ ಒಳಗಡೆ ಹಣಿಕೆ ಹಾಕಿ ನೋಡ್ತಾನೆ. ಇಬ್ಬರ ಹೆಣಗಳು ಕೂಡ, ಡ್ರೈವರ್ ಅಬ್ಬಾಸ್ ಮತ್ತು ಕ್ಲೀನರ್ ಕೃಷ್ಣರ ಶವಗಳು ಸ್ಟೇರಿಂಗ್ ಹಿಡ್ಕೊಂಡೇ ಸತ್ತಿದ್ವು. ಡ್ರೈವರ್ ಅಬ್ಬಾಸನ ಬಾಯಲ್ಲಿ ಬೀಡಿ ಹಾಗೇ ಇತ್ತು. ಯಾರೇ ನೋಡಿದರೂ ಕೂಡ ಇವರಿಗೆ ಯಾಕಾಗಿ ಸಾವು ಬಂದಿದೆ ಅನ್ನೋದು ತಿಳಿತಾ ಇತ್ತು. ಪೊಲೀಸರು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಎಲ್ಲ ಮಹಜರ್ ಮಾಡಲು ಬಂದರು. ಆದ ಅನಾಹುತಕ್ಕೆ ಕಳವಳ, ಸಹಾನುಭೂತಿ ಒಂದನ್ನು ಸೂಚಿಸದೆ ಕಾಳನಾಟ ಸಾಗಿಸಿದ್ದವರು ಯಾರು, ಮರ ಎಲ್ಲಿಯದು ಇತ್ಯಾದಿಗಳನ್ನೇ ತನಿಖೆ ಮಾಡುತ್ತಾ ಕೇಸ್ ಬಿಲ್ಡಪ್ ಮಾಡಲು ನಾಗರಾಜ ಕಾತುರನಾಗಿರುವುದನ್ನು ಕಂಡು ಅಲ್ಲಿ ಗುಂಪುಗೂಡಿದ ಜನಕ್ಕೆಲ್ಲ ಕೋಪ ಬಂತು. ಡ್ರೈವರ್, ಕ್ಲೀನರ್ ಇಬ್ಬರ ಸಾವಿನೆದುರು ಮಿಕ್ಕವೆಲ್ಲ ಅವರಿಗೆ ಕ್ಷಮಾರ್ಹ ಅಪರಾಧಗಳಾಗಿ ತೋರಿದ್ದವು. ಹಾಗಾದರೆ ಅಲ್ಲಿ ಬಂದಿರತಕ್ಕಂಥ ಪೊಲೀಸರಾಗಿರ್ಬೋದು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರಾಗಿರ್ಬೋದು, ಮಹಜರ್ ಮಾಡ್ತಾರೆ, ಪ್ರಾಥಮಿಕ ತನಿಖೆ ಮಾಡ್ತಾರೆ, ತಪಾಸಣೆ ಮಾಡಿ ಆದ ಅನಾಹುತಕ್ಕೆ ಅವರು ಕಳವಳ ಅಥವಾ ಕನಿಕರ, ಸಹಾನುಭೂತಿಯನ್ನು ವ್ಯಕ್ತಪಡಿಸಬೇಕಿತ್ತು. ಅದನ್ನು ಮಾಡಲೇ ಇಲ್ಲ. ಅವರು ಏನು ಮಾಡಿದರು ಅಂತಂದರೆ, ಕಾಳನಾಟ ಯಾರು ಸಾಗಿಸ್ತಾ ಇದ್ದರು, ಮರ ಎಲ್ಲಿದ್ದು ಇತ್ಯಾದಿಗಳ ಬಗ್ಗೆ ವಿವರಗಳನ್ನು ಕೇಳ್ತಾ ಕೇಸನ್ನು ಫೈಲ್ ಮಾಡಲಿಕ್ಕೆ, ಬಿಲ್ಡಪ್ ಮಾಡಲಿಕ್ಕೆ, ದಾಖಲಿಸಲಿಕ್ಕೆ ಮುಂದಾಗ್ತಾ ಇದ್ದರು. ಆದರೆ ಅಲ್ಲಿದ್ದ ಜನರಿಗೆಲ್ಲ ಇವ್ರನ್ನ ನೋಡಿ ಕೋಪ ಬಂತು. ಒಂದಿಷ್ಟು ಅನುಕಂಪದ ಮಾತುಗಳನ್ನು ಕೂಡ ಆಡಲಿಲ್ಲ. ಎಂತ ಇಲ್ಲ, ಬರೀ ಇದ್ರ ಬಗ್ಗೆ ವಿಚಾರ ಮಾಡ್ತಾರಲ್ಲ ಅಂತೇಳಿ ಅವ್ರ ಬಗ್ಗೆ ಒಪ್ಪಿಸಿಕೊಂಡ್ರು. ಗೋಣಿ ಮರದ ಬಳಿ ಇದ್ದ ಆನೆ ಹೆಜ್ಜೆ ಗುರುತುಗಳನ್ನು ತೋರಿಸಿ ಆನೆ ತಪ್ಪಿಸಲು ಹೋಗಿ ಲಾರಿ ಮರಕ್ಕೆ ಡಿಕ್ಕಿ ಹೊಡೆದಿದೆ. ಆನೆ ಕಾಟಕ್ಕೆ ಬಂದೋಬಸ್ತ್ ಮಾಡುವುದನ್ನು ಯೋಚಿಸದೆ ಕಾಳನಾಟ ಯಾರದ್ದು ಅಂತ ಫಾರೆಸ್ಟ್ ನೋಡ್ತಿದ್ದಾನೆ. ನಾಗರಾಜನ ಮೇಲೆ ರೇಗಿ ಹೋಗ್ತಾರೆ. ಯಾಕೆ ಅಂತಂದರೆ ಆನೆ ಸಾಯ್ತಾ ಇದೆ ಇನ್ನೇನು ಅಂಥೇಳಿ ಆನೆ ತಪ್ಪಿಸಲಿಕ್ಕೆ ಹೋಗಿ ಈ ರೀತಿ ಅನಾಹುತ ಆಗಿದೆ. ಅಂಥದ್ರಲ್ಲಿ ಫಾರೆಸ್ಟ್ ನಾಗರಾಜ ಆನೆಯನ್ನು ಹದ್ದುಬಸ್ತು ನಡೆದ್ಬಿಟ್ಟು ಬೇರೆಲ್ಲ ವಿಚಾರ ಮಾಡ್ತಾನೆ ಅಂಥೇಳಿ ಇವನಿಗೆ ಬುದ್ಧಿಗಿದ್ದಿ ಇದೆಯೇ? ತಾನಾಯಿತು, ತನ್ನ ಕಾನೂನಾಯಿತು, ಬೇರೆಯವರ ಕಷ್ಟ ತೊಂದರೆ ಇವನ ಕಣ್ಣಿಗೆ ಕಾಣುವುದೇ ಇಲ್ಲ. ಆನೆ ನನ್ನ ಕೊಟ್ಟಿಗೆ ಬೀಳಿಸಿ 4-5 ಮೇಕೆ ಸಾಯಿಸಿದೆ, ಡಿಪಾರ್ಟ್ಮೆಂಟ್ನವ್ರು ನಷ್ಟ ಕಟ್ಕೊಡ್ತಾರ ಎಂದು ಮೆಲ್ಲಗೆ ಗೊಣಗುತ್ತಾ ಸುಬ್ಬಣ್ಣ ಅಲ್ಲಿದ್ದವರನ್ನೆಲ್ಲ ವಿನಾಕಾರಣ ನಾಗರಾಜನ ಮೇಲೆ ಎತ್ತಿ ಕಟ್ಟಿದ. ಸುಬ್ಬಣ್ಣ ಏನು ಮಾಡ್ತಾ ಇದ್ದಾನೆ ಅಂತಂದರೆ, ಫಾರೆಸ್ಟರ್ ನಾಗರಾಜನ ಮೇಲೆ ಹರಿ ಆಯ್ತಾ ಇದ್ದಾನೆ. ನಾನು 4-5 ಮೇಕೆ ಸತ್ತಿದ್ದಾವೆ, ಆ ನಷ್ಟನ ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ತುಂಬಿಕೊಡ್ತಾರಾ ಅಂಥೇಳಿ ನಾಗರಾಜನ ಮೇಲೆ ಜನಗಳ ಒಂದು ಕೆಟ್ಟ ಅಭಿಪ್ರಾಯ ಮೂಡುವಂತೆ ವಿಷಯವನ್ನು ಬಿಂಬಿಸ್ತಾ ಹೋಗ್ತಾನೆ. ಸತ್ತಿರೋದು ನಿಮ್ಮದು, ಇವತ್ತಲ್ಲ ನಾಳೆ ನೀವು ಕೊಂದು ತಿನ್ನೋ ಪ್ರಾಣಿ, ಅದಕ್ಕೆ ಯಾಕ್ರಿ ನಷ್ಟ ಕಟ್ಕೊಡ್ಬೇಕು? ನಾಳೆ ಮಾಡೋ ಸರ್ ಇವತ್ತೇ ಮಾಡಿರಿ ಎಂದ ನಾಗರಾಜ್ ತಿರುಗಿ ಅಂದು ಅಲ್ಲಿ ನಿಂತಿದ್ದವ್ರನ್ನ ಇನ್ನಷ್ಟು ಕೆರಳಿಸಿದ. ನಾಗರಾಜ್ ಸುಮ್ಮನಿದ್ರೆ ಆ ಘಟನೆ ಅಷ್ಟೊಂದು ವಿಕೋಪಕ್ಕೆ ಹೋಗ್ತಾ ಇರಲಿಲ್ಲ. ಇವು ನಾಗರಾಜ್ ಸುಮ್ಮನಿರಲಿಲ್ಲ. ಏನಂದ, ಸತ್ತಿರೋದು ನಿಮ್ಮದೇ ಪ್ರಾಣಿ ತಾನೆ, ಅದನ್ನು ಯಾವತ್ತಿದ್ರೂ ನೀವೇ ಕೊಂದು ತಿನ್ನೋರು, ನಾಳೆ ಕೊಲ್ಲೋದನ್ನು, ನಾಳೆ ಮಾಡೋ ಸಾರನ್ನು ಇವತ್ತೇ ಮಾಡಿರಿ, ಯಾವತ್ತಿದ್ರೂ ನೀವೇ ತಿನ್ನೋರು ಅದನ್ನು ಅಂತ ಅಂದ್ಬಿಟ್ಟ. ಅಲ್ಲಿರ್ತಕ್ಕಂಥ ಎಲ್ಲ ಜನರಿಗೂ ಸಿಟ್ಟು ಹೆಚ್ಚಾಯಿತು. ಅತಿಯಾದ ಕೋಪ ಅವರಲ್ಲಿ ಬಂತು. ಪೊಲೀಸ್ ಇನ್ಸ್ಪೆಕ್ಟರ್ ಇಲ್ಲದಿದ್ದರೆ ಮಾತಿಗೆ ಮಾತು ಬೆಳೆದು ಅಲ್ಲೇ ಗಲಾಟೆ ಹೊಡೆದಾಟ ಆಗುವ ಸಂಭವ ಇತ್ತು. ಅಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಇದ್ದಕ್ಕೆ ಅಷ್ಟಕ್ಕೆ ಆ ಜಗಳ ತಣ್ಣಗಾಯಿತು. ಬೇಸಿಗೆ ಬಂದರೆ ಸಾಕು, ಜನರೆಲ್ಲ ಜಗಳ ಕಾಯುವ ಮೂಡ್ನಲ್ಲಿ ಇರ್ತಾರೆ. ಅದಕ್ಕೆ ಸರಿಯಾಗಿ ಸರ್ಕಾರದ ಲೇವಿ ಭತ್ತ ವಸೂಲಿ, ಕಂದಾಯ ವಸೂಲಿ, ಬೇಸಿಗೆ ಭತ್ತಕ್ಕೆ ಕಾಡು ಪ್ರಾಣಿಗಳ ಕಾಟ
ಹೀಗೆ ಒಂದೊಂದಲ್ಲ ರೇಚಿಕೆಗಳು ಉರಿಯುವ ಬೆಂಕಿಗೆ ತುಪ್ಪ ಸುರಿಯುವ ಹಾಗೆ. ಈ ಬೇಸಿಗೆ ಬಂದರೆ ಸಾಕು ಜನಗಳೆಲ್ಲ ಒಂದು ರೀತಿ ಜಗಳ ಮಾಡೋ ಮೂಡಲ್ಲಿ ಇರ್ತಾರೆ. ಯಾಕೆಂದರೆ ನೂರೆಂಟು ಸಮಸ್ಯೆಗಳು ಅವ್ರನ್ನ ಕಾಡ್ತಾ ಇದ್ದಾವೆ. ಸರ್ಕಾರ ಈ ಲೇವಿ ಭತ್ತ ವಸೂಲಿ ಮಾಡ್ತಕ್ಕಂಥದ್ದು, ಕಂದಾಯ ವಸೂಲಿ ಮಾಡುವುದು, ಜೊತೆಗೆ ಈ ಬೇಸಿಗೆಯಲ್ಲಿ ಬೆಳೀತಕ್ಕಂಥ ನಾಟಿ ಭತ್ತಕ್ಕೆ ಕಾಡು ಪ್ರಾಣಿಗಳ ಕಾಟ ಹೆಚ್ಚಾಗಿ ಬೆಳೆ ನೆಟ್ಟಿಗೆ ಸರಿಯಾಗಿ ಕೈಗೆ ಸಿಗದೇ ಇರುವುದು, ಇವೆಲ್ಲ ಸಮಸ್ಯೆಗಳು ಜನರನ್ನು ಜಗಳದ ಮೂಡಿನಲ್ಲಿ ಇರಿಸ್ತಾವೆ ಅನ್ನೋ ವಿಚಾರ. ಹಾಗಾದರೆ ಇವತ್ತಿನ ಈ ಅಧ್ಯಾಯದಲ್ಲಿ ಸುಬ್ಬಣ್ಣನ ಮೇಕೆಗಳ ಸಾವಿನ ಸಂದರ್ಭವನ್ನು ಹಾಗೂ ಡ್ರೈವರ್ ಅಬ್ಬಾಸ್ ಮತ್ತು ಕ್ಲೀನರ್ ಕೃಷ್ಣನ ಸಾವಿನ ಸಂದರ್ಭವನ್ನು ಕುರಿತು ನಾವು ಅಧ್ಯಯನ ಮಾಡಿದ್ದೇವೆ. ಎಲ್ಲರಿಗೂ ಧನ್ಯವಾದಗಳು.